Hello dear students, this is the 59th session of Mangalore University, first BCom, first semester, Financial Accounting 1 subject. In today's video lecture, I would like to explain you about two important adjustments. First one is about calculation of manager's commission based upon net profits, and the second one is treatment of goods sent on sale or return basis treated as sales. Come to the first one, calculation of manager's commission based upon net profits. So manager of the firm may get commission based upon net profits. There are two different ways of payment of commission here. First one is certain percentage of commission on net profit before charging such a commission, and second one is commission at a certain percentage on net profits after charging such a commission. Now the question is how to calculate that commission based upon net profits. If it is based upon net profits before charging such a commission, you will follow the following formula, that is net profits before charging such a commission into rate divided by 100. Now the question arises, what is this net profit before charging such a commission? It is nothing but the balancing figure that you get in the profit and loss account before recording this manager's commission. ನೀವೇನು ಮಾಡಬೇಕು ಅಂತ ಹೇಳಿದರೆ, ಯಾವಾಗ ನಿಮಗೆ ಈ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಇರ್ತದೆ ಮ್ಯಾನೇಜರ್ಸ್ ಕಮಿಷನ್ ಬೇಸ್ಡ್ ಅಪಾನ್ ನೆಟ್ ಪ್ರಾಫಿಟ್, ಫಸ್ಟಿಗೆ ಟ್ರೇಡಿಂಗ್ ಅಕೌಂಟನ್ನು ಆ್ಯಸ್ ಯೂಶುವಲ್ ಮಾಡಿ ಗ್ರಾಸ್ ಪ್ರಾಫಿಟ್ ಸಿಗ್ತದೆ ನಿಮಗೆ. ಗ್ರಾಸ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವ ಎಲ್ಲ ಐಟಮ್ಸ್ಗಳನ್ನು ನೀವು ಬರೀಬೇಕು. ಇದೊಂದು ಐಟಮ್ ಮಾತ್ರ ಬರೀಲಿಕ್ಕೆ ಬಾಕಿ ಇರ್ತದೆ, ಮ್ಯಾನೇಜರ್ಸ್ ಕಮಿಷನ್. ಸೊ ಮ್ಯಾನೇಜರ್ಸ್ ಕಮಿಷನ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ಐಟಮ್ಸನ್ನು ಬರೆದಾದ ಮೇಲೆ ನೀವು ನಿಮ್ಮ ಕ್ಯಾಲ್ಕುಲೇಟರ್ ತೆಗೆದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಅಂತ ನೋಡಬೇಕು. ಕ್ರೆಡಿಟ್ ಸೈಡ್ ಟೋಟಲಿಂದ ಡೆಬಿಟ್ ಸೈಡಲ್ಲಿ ಬರೆದ ಎಲ್ಲ ಐಟಮ್ಸನ್ನು ಲೆಸ್ ಮಾಡಬೇಕು. ಆಗ ನಿಮಗೆ ಒಂದು ಅಮೌಂಟ್ ಸಿಗ್ತದೆ. ಆ ಅಮೌಂಟನ್ನು ನಾವು ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತೇಳಿ ಹೇಳ್ತೇವೆ. ಈ ಮ್ಯಾನೇಜರ್ಸ್ ಕಮಿಷನ್ ಅನ್ನು ಬರೆಯುವುದಕ್ಕಿಂತ ಮೊದಲು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ಸಿಕ್ಕಿದಂತಹ ಪ್ರಾಫಿಟ್ಸ್, ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್. ಸೊ ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅನ್ನು ಫೈಂಡ್ ಔಟ್ ಮಾಡೋದು. ರಫ್ ವರ್ಕ್ ಮಾಡಿದ್ರು ಸಹ ಆಗ್ತದೆ. ನೀವು ಈ ಐಟಮ್ ಒಂದೊಂದು ಬಿಟ್ಟು ಉಳಿದ ಎಲ್ಲ ಐಟಮ್ಸ್ ಅನ್ನು ಬರೆದಾದ ನಂತರ ಒಂದು ರಫ್ ಬುಕ್ ತೆಗೆದು ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋದು, ಡೆಬಿಟ್ ಸೈಡಲ್ಲಿ ಬರೆದ ಐಟಮ್ಸ್ ಅನ್ನೆಲ್ಲ ಲೆಸ್ ಮಾಡೋದು. ಆಗ ಒಂದು ಅಮೌಂಟ್ ಸಿಗ್ತದೆ ನಿಮಗೆ. ಅದು ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಇಂಟು ರೇಟ್ ಡಿವೈಡೆಡ್ ಬೈ 100 ವಿಲ್ ಗಿವ್ ಯು ದ ಅಮೌಂಟ್ ಆಫ್ ಕಮಿಷನ್. ಕಮಿಷನ್ ಅಮೌಂಟ್ ಸಿಕ್ಕಿದ ಮೇಲೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರೆಯುವುದು. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನು ಟೋಟಲ್ ಮಾಡೋದು, ಫೈನಲ್ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ಫೈಂಡ್ ಔಟ್ ಮಾಡೋದು. ಅದು ನೆಟ್ ಪ್ರಾಫಿಟ್. ಅದನ್ನು ನೀವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಸಪೋಸ್ ಇಫ್ ದ ಕಮಿಷನ್ ಈಸ್ ಆನ್ ನೆಟ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿ ಹೇಳ್ತಾರೆ ಕ್ವಶನ್ ಅಲ್ಲಿ ಅಂತ ಹೇಳಿ ಇಟ್ಟುಕೊಳ್ಳಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಸರಿಯಾಗಿ ನೋಡಿಕೊಳ್ಬೇಕು ನೀವು ಕ್ವಶನ್ ಅನ್ನು. ಕೆಲವು ಸಲ ಕಮಿಷನ್ ಆನ್ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಕೊಡ್ಬೋದು. ಇನ್ನು ಕೆಲವೊಂದು ಬಾರಿ ಕಮಿಷನ್ ಆನ್ ನೆಟ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿ ಕೇಳ್ಬೋದು. ಆಗ ಫಾರ್ಮುಲಾ ಚೇಂಜ್ ಆಗ್ತದೆ. ನೋಡಿ ಫಾರ್ಮುಲಾ ಹೇಗಿರ್ತದೆ ಅಂತ ಹೇಳಿದ್ರೆ, ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಇದು ಸೇಮ್ ಲಾಸ್ಟ್ ಫಾರ್ಮುಲಾದಲ್ಲಿ ಹೇಳಿದ ಹಾಗೇನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಮ್ಯಾನೇಜರ್ಸ್ ಕಮಿಷನ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ಐಟಮ್ಸ್ ಬರೆದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ಫೈಂಡ್ ಔಟ್ ಮಾಡೋದು. ಆ ಬ್ಯಾಲೆನ್ಸಿಂಗ್ ಫಿಗರಿಗೆ ನಾವು ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿ ಹೇಳ್ತೇವೆ. ಸೊ ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ನೆನಪಿಟ್ಟುಕೊಳ್ಳಿ, ಈಗ 10% ಕಮಿಷನ್ ಟು ಮ್ಯಾನೇಜರ್ ಆನ್ ನೆಟ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಹಿಸ್ ಕಮಿಷನ್ ಅಂತೇಳಿ ಹೇಳಿದರೆ ಪ್ರಾಬ್ಲಮ್ ಅಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಮೌಂಟ್ ಅನ್ನು ತಗೊಳ್ಳೋದು. ಒಂದು ಇಮ್ಯಾಜಿನರಿ ಅಮೌಂಟ್ ಈಗ ನಾನು ಹೇಳೋದಾದ್ರೆ ಒಂದು 10,000 ಅಂತ ಹೇಳಿದರೆ 10,000 ಇಂಟು ರೇಟ್ 10% ಅಂತ ಹೇಳಿ ಹೇಳಿದ್ದು ನಾನು. 10 ಡಿವೈಡೆಡ್ ಬೈ 100 ಪ್ಲಸ್ ರೇಟ್. 100 ಪ್ಲಸ್ 10 ಆಗುವಾಗ 110 ಆಗ್ತದೆ. ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಆದರೆ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಮಾಡಬೇಕು.
ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಥವಾ ಏನು ಸಹ ಹೇಳದಿದ್ರೆ ಪ್ರಾಬ್ಲಮ್ ಅಲ್ಲಿ, ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಥವಾ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಎಂತ ಸಹ ಹೇಳದಿದ್ರೆ, ಮ್ಯಾನೇಜರ್ ಈಸ್ ಎಂಟೈಟಲ್ ಟು ಎ ಕಮಿಷನ್ ಅಟ್ ದ ರೇಟ್ ಆಫ್ 10% ಆನ್ ನೆಟ್ ಪ್ರಾಫಿಟ್, ಇಷ್ಟೇ ಹೇಳಿದ್ರೆ ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು ನೀವು. ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಇಂಟು ರೇಟ್ ಡಿವೈಡೆಡ್ ಬೈ 100 ಮಾಡಬೇಕು. 10% ಆದರೆ 10/100 ಬರ್ತದೆ. ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು. ಈ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಲ್ಲ ಐಟಮ್ಸ್ಗಳನ್ನು ಬರಿಬೇಕು, ಒಂದು ಐಟಮ್ ಮಾತ್ರ ಬರೀಲಿಕ್ಕೆ ಬಾಕಿ ಇರಬೇಕು, ಮ್ಯಾನೇಜರ್ಸ್ ಕಮಿಷನ್ ಮಾತ್ರ. ಓಕೆ, ಅದನ್ನು ಬರೀದಕ್ಕಿಂತ ಮೊದಲು ಇದ್ದ ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡೋದು, ನಂತರ ರೇಟ್ ಹಾಕಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನಂತರ ಈ ಮ್ಯಾನೇಜರ್ಸ್ ಕಮಿಷನ್ ಅನ್ನು ಪೇಯೇಬಲ್ ಅಂತ ಹೇಳಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡುವುದು ಅದನ್ನು. ಅದರಿಂದ ಒಮ್ಮೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗ್ತದೆ, ಇನ್ನೊಮ್ಮೆ ನಾವು ಯಾವುದೇ ಎಕ್ಸ್ಪೆನ್ಸಸ್ ಪೇಯೇಬಲ್ ಇನ್ನು ಅಂತೇಳಿ ಆದರೆ ಲಯಬಿಲಿಟಿ ಆಗ್ತದೆ ನಮಗೆ, ಅದರಿಂದ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರಿಬೇಕು ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ಸ್ ಕಮಿಷನ್ ಅಂತೇಳಿ. ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು ಆಲ್. ಇದಕ್ಕೆ ಸಂಬಂಧಿಸಿದ ಪ್ರಾಬ್ಲಮ್ ಅನ್ನು ನಾನು ಇವತ್ತು ಆನ್ಸರ್ ಮಾಡ್ತೇನೆ. ಒಂದು ಪ್ರಾಬ್ಲಮ್ ಅನ್ನು ಮ್ಯಾನೇಜರ್ಸ್ ಕಮಿಷನ್ ಮತ್ತೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇರುವಂತದ್ದು, ಟ್ರೀಟ್ಮೆಂಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್. Sometimes a trader may supply goods to the customer on the condition that if they are happy with the goods, they can retain those goods. If they are not happy with the goods, they can send them back. ಕೆಲವು ಸಲ ಟ್ರೇಡರ್ ಕೆಲವು ಕಸ್ಟಮರ್ಸ್ಗಳಿಗೆಲ್ಲ ಗೂಡ್ಸ್ ಅನ್ನು ಕಳಿಸಿಕೊಡ್ಬೋದು, ನಿಮಗೆ ಇಷ್ಟ ಆದರೆ ಇಟ್ಟುಕೊಳ್ಳಿ, ಬೇಡ ಅಂತ ಹೇಳಿದ್ರೆ ರಿಟರ್ನ್ ಮಾಡಿ ಅಂತೇಳಿ. ಸಾಮಾನ್ಯವಾಗಿ ಗೂಡ್ಸ್ ಅನ್ನು ಕಳಿಸಿಕೊಟ್ಟ ಕೂಡಲೇ ಅವನು ಸೇಲ್ಸ್ ಅಂತ ಹೇಳಿ ರೆಕಾರ್ಡ್ ಮಾಡ್ತಾನೆ ಅವನ ಬುಕ್ಸ್ ಅಲ್ಲಿ ಎಲ್ಲ. ಸಪೋಸ್ ಆ ಗೂಡ್ಸ್ ಅನ್ನು ಕಸ್ಟಮರ್ ಬೇಡ ಅಂತ ಹೇಳಿ ರಿಟರ್ನ್ ಮಾಡಿದ್ರೆ, ರಿಟರ್ನ್ ಮಾಡುವಾಗ ನೀವು ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಗಳನ್ನು ಬುಕ್ಕಲ್ಲಿ ಮಾಡಬೇಕಾಗ್ತದೆ. ಆಲ್ರೆಡಿ ಸೇಲ್ಸ್ ಅಂತ ಹೇಳಿ ರೆಕಾರ್ಡ್ ಮಾಡಿದ್ದನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಆದ್ರಿಂದ ಕೆಲವು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬೇಕು ಬುಕ್ಕಲ್ಲಿ. ಈ ಅಡ್ಜಸ್ಟ್ಮೆಂಟ್ ನೋಡಿ 4 ಸಲ ನಿಮಗೆ 4 ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಇರ್ತದೆ. ಇದನ್ನು ಫಸ್ಟಿಗೆ ನೀವೇನು ಮಾಡಬೇಕು, ಗೂಡ್ಸ್ ಅನ್ನು ನಾವು ಮಾರಾಟ ಮಾಡುವುದು ಯಾವ ಬೆಲೆಗೆ ಅಂತ ಹೇಳಿ ನಿಮಗೆ ಗೊತ್ತು, ಸೆಲ್ಲಿಂಗ್ ಪ್ರೈಸಿಗೆ ಮಾರಾಟ ಮಾಡ್ತೇವೆ, ಇನ್ವಾಯ್ಸ್ ಪ್ರೈಸಿಗೆ. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ ಅಂತ ಹೇಳಿದ್ರೆ ಆಕ್ಚುಯಲ್ ವೆಚ್ಚ ಆದದ್ದು. 10 ರೂಪಾಯಿಗೆ ಒಂದು ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ 10 ರೂಪಾಯಿಗೆ ಅವನು ಮಾರಾಟ ಮಾಡುವುದಿಲ್ಲ, ಅದಕ್ಕೆ ಒಂದು 5 ರೂಪಾಯಿ ಪ್ರಾಫಿಟ್ ಇಟ್ಟು 15 ರೂಪಾಯಿಗೆ ಮಾರಬಹುದು. ಆಗ ಕಾಸ್ಟ್ ಪ್ರೈಸ್ 10 ರೂಪಾಯಿ ಆಯಿತು, ಸೆಲ್ಲಿಂಗ್ ಪ್ರೈಸ್ 15 ಆಯಿತು, ಪ್ರಾಫಿಟ್ 5 rupees ಆಯಿತು. ಹೋಪ್ ಯು ಕ್ಯಾನ್ ಮೇಕ್ ಔಟ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇಲ್ಲಿ ಈ ಗೂಡ್ಸ್ ಅನ್ನು ರೆಕಾರ್ಡ್ ಮಾಡುವಾಗ, ಗೂಡ್ಸ್ ಅಂಡ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನು ರೆಕಾರ್ಡ್ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಸೆಲ್ಲಿಂಗ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್. ಸೆಲ್ಲಿಂಗ್ ಪ್ರೈಸ್ಗೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ ಕೂಡ ಹೇಳ್ತೇವೆ, ಬಿಲ್ ಅಲ್ಲಿ ಬರ್ದ ಅಮೌಂಟ್. ಇನ್ವಾಯ್ಸ್ ಅಂದ್ರೆ ಬಿಲ್, ನಿಮಗೆ ಗೊತ್ತು. ಸೊ ಆ ಸೆಲ್ಲಿಂಗ್ ಪ್ರೈಸ್ ಅನ್ನು ಫಸ್ಟಿಗೆ ನೀವು ಸೇಲ್ಸ್ ಇಂದ ಲೆಸ್ ಮಾಡಬೇಕು. ಎಲ್ಲಿ ಬರ್ತದೆ ಸೇಲ್ಸ್? ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತದೆ. ಸೊ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಇಂದ ಲೆಸ್ ಮಾಡಬೇಕು. ಅದಾದ ನಂತರ ಸೇಲ್ಸಿಗೆ ಕ್ರೆಡಿಟ್ ಸೇಲ್ಸ್ ಆಗುವಾಗ ಇನ್ನೊಂದು ಅಕೌಂಟ್ ಬರುವಂತದ್ದು ಯಾವುದು? ಕಸ್ಟಮರ್ಸ್ ಅಕೌಂಟ್ ಅಥವಾ ಡೆಟರ್ಸ್ ಅಕೌಂಟ್ ಬರ್ತದೆ. ಆದ್ರಿಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟರ್ಸ್ ಇಂದ ಕೂಡ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಅನ್ನು ಲೆಸ್ ಮಾಡಬೇಕು, ಡಿಡಕ್ಟ್ ಮಾಡಬೇಕು. ನಂತರ ಇನ್ನೊಂದು ಕಡೆ ಗೂಡ್ಸ್ ವಾಪಸ್ ಬಂದಾಗ ನಮ್ಮ ಸ್ಟಾಕ್ ಜಾಸ್ತಿ ಆಗ್ತದೆ ಅಲ್ಲ, ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆಗ್ತದೆ. ಅಲ್ಲಿ ಕ್ಲೋಸಿಂಗ್ ಸ್ಟಾಕಿಗೆ ನಾವು ಆಡ್ ಮಾಡುವಾಗ ಮಾತ್ರ ಕಾಸ್ಟ್ ಪ್ರೈಸ್ ಅನ್ನು ತಗೊಳ್ಬೇಕು. ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಮಸ್ಟ್ ಬಿ ಆಡೆಡ್ ಟು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಮತ್ತೆ ಇನ್ನೊಮ್ಮೆ ಕ್ಲೋಸಿಂಗ್ ಸ್ಟಾಕ್ ಬರುವುದು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕಿಗೆ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನು ಆಡ್ ಮಾಡಬೇಕು. ಹೀಗೆ 4 ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಇರ್ತದೆ. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್, ನೆನಪಿಟ್ಟುಕೊಳ್ಳಿ. ಹಾಗಿದ್ರೆ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡುವುದು ಹೇಗೆ? ಸೇಲ್ಸ್ ಮೈನಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಹೇಳಿ ಗ್ರಹಿಸ್ತೇನೆ ನಾನು. ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಾಬ್ಲಮ್ ಆನ್ಸರ್ ಮಾಡುವ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ರಮ್ ದ ಫಾಲೋವಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಕ್ಷಿತಿಜ್ ರಾಜ್
for the year ending 31st March 2013, prepare a trading and profit and loss account and balance sheet as on that date ಅಂತ ಹೇಳಿದ್ದಾರೆ. ಕ್ಷಿತಿರಾಜ್ ಅಂತ ಹೇಳುವವರ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ನಮಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಗಳನ್ನು ಹೇಳಿದ್ದಾರೆ ನೋಡಿ. ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದ ಐಟಮ್ಸ್ ಹೇಗೆ ಬರೀಬೇಕು ಅಂತೇಳಿ ನಿಮಗೆ ಅರ್ಥ ಆಯಿತು ಅಂತೇಳಿ ಗ್ರಹಿಸ್ತೇನೆ ನಾನು. more than 10 problems you have answered already. I think I need not go on repeating same sentence so many times. ಅದರಿಂದ ಅಡ್ಜಸ್ಟ್ಮೆಂಟಿಗೆ ಬರ್ತೇನೆ. ಇದೆಲ್ಲ ಐಟಮ್ಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದ ಐಟಮ್ಸ್ ಒಮ್ಮೆ ಬರೆದ್ರೆ ಆಯಿತು, ಯಾವ ಅಕೌಂಟಲ್ಲಿ ಅಂತೇಳಿ ನೋಡಿಕೊಂಡು ಬರೀಬೇಕು. ಅಡ್ಜಸ್ಟ್ಮೆಂಟಲ್ಲಿ ಬಂದ ಐಟಮ್ ಕ್ಲೋಸಿಂಗ್ ಸ್ಟಾಕ್ ನಿಮಗೆ ಗೊತ್ತು, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್, ಕರೆಂಟ್ ಅಸೆಟಲ್ಲಿ ಬರ್ತದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಳಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರೀಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲಿಗೆ ಆ್ಯಡ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಇನ್ಕಮ್, ಅದು ಇಂಡೈರೆಕ್ಟ್ ಇನ್ಕಮ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲಿಂದ ಲೆಸ್ ಮಾಡಬೇಕು. ಡ್ರಾಯಿಂಗ್ಸ್ ಅನ್ನು ಲೆಸ್ ಮಾಡೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಲೆಸ್ ಮಾಡೋದು. ಸ್ಟಾಕ್ ವ್ಯಾಲ್ಯೂಡ್ at ₹3,000 destroyed by fire at the insurance company admitted the claim for ₹2,000. ಇದು ಅಡ್ಜಸ್ಟ್ಮೆಂಟ್ ಹಿಂದೆ ಆನ್ಸರ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ಇತ್ತು. ಟೋಟಲ್ ಗುಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅನ್ನು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೋದು 3,000. ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಇಲ್ಲಿ 1,000 ಆಗ್ತದೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಿಗೆ ಹಾಕಬೇಕು. ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಇಸ್ ಆನ್ ಅಸೆಟ್, ಕರೆಂಟ್ ಅಸೆಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ₹2,000 ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿಯನ್ನು ಬರೀಬೇಕು. ನಂತರ ಹೇಳ್ತಾರೆ ನೋಡಿ, ಆನ್ ಅಮೌಂಟ್ ಆಫ್ ₹10,000 ಇನ್ಕ್ಲೂಡೆಡ್ ಇನ್ ಸೇಲ್ಸ್ ರೆಪ್ರೆಸೆಂಟ್ಸ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್. ಇಟ್ ಇನ್ಕ್ಲೂಡ್ಸ್ ಎ ಪ್ರಾಫಿಟ್ ಆಫ್ 20%. ಇಲ್ಲಿ ಕೊಟ್ಟ ಅಮೌಂಟ್ ಇದು ಸೆಲ್ಲಿಂಗ್ ಪ್ರೈಸ್, ಕ್ಲಿಯರ್ ಆಗಿ ಹೇಳಿದ್ದಾರೆ. 10,000 ಸೆಲ್ಲಿಂಗ್ ಪ್ರೈಸ್. ಹೇಗೆ ರೆಕಾರ್ಡ್ ಮಾಡೋದು ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನು 4 ಕಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಫಸ್ಟಿಗೆ ಸೇಲ್ಸ್ ಇಂದ, ಟ್ರೇಡಿಂಗ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಇಂದ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಈ 10,000 ಅನ್ನು ಲೆಸ್ ಮಾಡೋದು. ಹಾಗೆಯೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಡೆಟರ್ಸ್ ಇಂದ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ 10,000 ಅನ್ನು ಲೆಸ್ ಮಾಡೋದು. ಇದಾದ ನಂತರ ಕ್ಲೋಸಿಂಗ್ ಸ್ಟಾಕಿಗೆ ನಾವು ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನು ಆಡ್ ಮಾಡಬೇಕು. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡೋದು ಹೇಗೆ ಇಲ್ಲಿ ಅವರು ಹೇಳಿದ್ದಾರೆ. ನಾನು ಆಗ ಹೇಳಿದಷ್ಟೇ ನಿಮಗೆ, cost plus profit is equal to selling price. So selling price minus profit is equal to cost price. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ, selling price minus profit is equal to cost price. selling price ಕೊಟ್ಟಿದ್ದಾರೆ 10,000, ಅದನ್ನು ತಗೊಳ್ಳೋದು. ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ಎ ಪ್ರಾಫಿಟ್ ಆಫ್ 20%. 10,000 ಅಲ್ಲಿ 20% ಪ್ರಾಫಿಟ್ ಅಂತೆ. ಸೊ 10,000 ಇದು 20% ಕ್ಯಾಲ್ಕುಲೇಟ್ ಮಾಡಿ 2,000 ಆಯಿತು. ಸೊ 10,000 ಇಂದ 2,000 ಹೋದರೆ ಉಳಿದದ್ದು ಇಷ್ಟು 8,000. ದಟ್ ಈಸ್ ದ ಕಾಸ್ಟ್ ಪ್ರೈಸ್. 8,000 ಕಾಸ್ಟ್ ಇದ್ದದನ್ನು ಅವನು 10,000 ಪ್ರೈಸ್ ಹಾಕಿ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅಲ್ಲಿ ಕಳಿಸಿಕೊಟ್ಟಿದ್ದಾನೆ. ಬೇಕಾದರೆ ಇಟ್ಟುಕೊಳ್ಳಿ, ಬೇಡದಿದ್ರೆ ಇಷ್ಟ ಇಲ್ಲದಿದ್ರೆ ವಾಪಸ್ ಕೊಡಿ ಅಂತೇಳಿ ಕಸ್ಟಮರ್ಸ್ ವಾಪಸ್ ಮಾಡಿದ್ದಾರೆ. ಸೊ ಏನು ಮಾಡಬೇಕು ನೀವು, ಸೇಲ್ಸ್ ಇಂದ ಇನ್ವಾಯ್ಸ್ ಪ್ರೈಸ್ ಅನ್ನು ಲೆಸ್ ಮಾಡಬೇಕು 10,000. ಹಾಗೇನೆ ಡೆಟರ್ಸ್ ಇಂದ ಕೂಡ ಇನ್ವಾಯ್ಸ್ ಪ್ರೈಸ್ 10,000 ಅನ್ನು ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕಿಗೆ ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಅಲ್ಲಿ ಆಡ್ ಮಾಡಬೇಕು ಕಾಸ್ಟ್ ಪ್ರೈಸ್ ಅನ್ನು. ಕಾಸ್ಟ್ ಪ್ರೈಸ್ ಹೇಗೆ ಅಂತ ಹೇಳಿದ್ದೆ ನಾನೀಗ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್ 10,000 ಮೈನಸ್ ಪ್ರಾಫಿಟ್ 20% ಆಫ್ 10,000 2,000 ಅಂದರೆ 8,000 ಆಗ್ತದೆ. 8,000 ಅನ್ನು ಕ್ಲೋಸಿಂಗ್ ಸ್ಟಾಕಿಗೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಆಡ್ ಮಾಡಿ, ಹಾಗೇನೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಕೂಡ ಕ್ಲೋಸಿಂಗ್ ಸ್ಟಾಕಿಗೆ ಆ 8,000 ಅನ್ನು ಆಡ್ ಮಾಡಬೇಕು. ನಂತರ ಈ ಬ್ಯಾಡ್ ಡೆಟ್ಸ್ ಗೊತ್ತು ನಿಮಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಕೂಡ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರೆಯುವುದು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟರ್ಸ್ ಇಂದ ಲೆಸ್ ಮಾಡೋದು ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದ ಐಟಮ್ಸ್ ಅನ್ನು. ನೆಕ್ಸ್ಟ್, ಮ್ಯಾನೇಜರ್ ಈಸ್ ಎಂಟೈಟಲ್ ಟು ಎ ಕಮಿಷನ್ ಆಫ್ 10% ಆನ್ ನೆಟ್ ಪ್ರಾಫಿಟ್ಸ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಫಾರ್ಮುಲಾ ಹಾಕಬೇಕಾಗಿದ್ರೆ, ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿದ್ರೆ ನಾನು ಆಗ ಹೇಳಿದ 2 ಫಾರ್ಮುಲಾಗಳಲ್ಲಿ ಫಸ್ಟ್ ಫಾರ್ಮುಲಾವನ್ನು ಹಾಕಬೇಕು ನೀವು. ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಫೈಂಡ್ ಔಟ್ ಮಾಡಿ, ಟ್ರೇಡಿಂಗ್ ಅಕೌಂಟ್ ಮಾಡಿ, ಫಸ್ಟಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ, ಎಲ್ಲ ಐಟಮ್ಸ್ ಅನ್ನು ಬರೀರಿ. ಒಂದು ಐಟಮ್ ಮಾತ್ರ ಬಾಕಿ ಇಡಿ, ಮ್ಯಾನೇಜರ್ಸ್ ಕಮಿಷನ್ ಅನ್ನು. ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡಿ, ಅದು ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಆಗ್ತದೆ. ಇಂಟು ರೇಟ್, ಇಲ್ಲಿ ಎಷ್ಟು ರೇಟ್ ಹೇಳಿದ್ದಾರೆ, ಅವನಿಗೆ ಕಮಿಷನ್ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿದ್ದಾರೆ ನಿಮ್ಮ ಹತ್ರ.
10% ಅಂತ ಹೇಳಿದ್ದಾರೆ. ಸೊ 10/100 ಮಾಡಿದರೆ ಆಯಿತು. ಸೊ ಲೆಟ್ ಅಸ್ ಸಿ ಹೌ ಟು ಆನ್ಸರ್ ದಿಸ್ ಪ್ರಾಬ್ಲಮ್. ಪ್ರಿಪೇರ್ trading and profit and loss account first. Kshitira's trading and profit and loss account for the year ending 31st March 2013 ಅಂತೇಳಿ ಹೆಡ್ಡಿಂಗ್ ಬರೀರಿ. ಬರಿತಾ ಹೋಗಿ ಟ್ರೇಡಿಂಗ್ ಅಕೌಂಟ್ ಐಟಮ್ಸ್ ಯಾವುದೆಲ್ಲ ಉಂಟು ಅಂತೇಳಿ ಹುಡುಕ್ತಾ ಹೋಗಿ. ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್ ಅದು. ಓಪನಿಂಗ್ ಸ್ಟಾಕ್ ಅನ್ನು ಬರೀರಿ. ಟು ಓಪನಿಂಗ್ ಸ್ಟಾಕ್ 8,000. ನೆಕ್ಸ್ಟ್ ಯಾವುದಿದೆ ನೋಡಿ, ಪರ್ಚೇಸಸ್ 20,000 ಬರೀರಿ ಅದನ್ನು. ಟು ಪರ್ಚೇಸಸ್ 20,000. ರಿಟರ್ನ್ಸ್ ಇದೆ. ರಿಟರ್ನ್ಸ್ ಯಾವುದನ್ನು ತಗೊಳ್ಬೇಕು, ಕ್ರೆಡಿಟ್ ಕಾಲಮಲ್ಲಿ ಕೊಟ್ಟದನ್ನು ತಗೊಳ್ಬೇಕು. 400 ಅನ್ನು ಲೆಸ್ ಮಾಡಿ ಔಟರ್ ಕಾಲಮಿಗೆ ಅಮೌಂಟ್ ಬರೀರಿ. 19,600 ಆಗ್ತದೆ. ನೆಕ್ಸ್ಟ್ ಯಾವುದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಉಂಟು ನೋಡಬೇಕು. ವೇಜಸ್ ಕೊಟ್ಟಿದ್ದಾರೆ 6,900 ಬರೀರಿ ಅದನ್ನು. ಅಡ್ಜಸ್ಟ್ಮೆಂಟ್ ಉಂಟಾ ಅಂತ ನೋಡ್ಕೊಳ್ಳಿ. ವೇಜಸ್ಸಿಗೆ ಇಲ್ಲ 6,900. ನಂತರ ಕ್ರೆಡಿಟ್ ಸೈಡಲ್ಲಿ ಬರೀರಿ ಯಾವುದಿದೆ, ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ 80,000 ಬರೀರಿ 80,000. ರಿಟರ್ನ್ಸ್ ಕೊಟ್ಟಿದ್ದಾರೆ, ರಿಟರ್ನ್ಸ್ ಅನ್ನು ಲೆಸ್ ಮಾಡಿ. ಯಾವ ಅಮೌಂಟ್ ತಗೊಳ್ಬೇಕೀಗ, ಡೆಬಿಟ್ ಸೈಡಲ್ಲಿ ಕೊಟ್ಟ ಅಮೌಂಟ್ ತಗೊಳ್ಬೇಕು. 1,500 ಲೆಸ್ ಮಾಡುವಾಗ 78,500 ಆಯಿತು. ಈಗ ಯಾವುದನ್ನು ಲೆಸ್ ಮಾಡಬೇಕು ನಾವು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟದ್ದು, 4th ಅಡ್ಜಸ್ಟ್ಮೆಂಟನ್ನು ನೋಡಿ. ಅಮೌಂಟ್ ಆಫ್ ರುಪೀಸ್ 10,000 ಇನ್ಕ್ಲೂಡೆಡ್ ಇನ್ ಸೇಲ್ಸ್ ರೆಪ್ರೆಸೆಂಟ್ಸ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅಂತ ಹೇಳಿದಾರಲ್ಲ, ಇನ್ವಾಯ್ಸ್ ಪ್ರೈಸನ್ನು ಈಗ ಲೆಸ್ ಮಾಡಿ ನೆಟ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀರಿ. ಅದು 68,500 ಆಗ್ತದೆ. ನಂತರ ಯಾವುದು ಐಟಮ್ ಇದೆ ನೋಡಿ, ಟ್ರೇಡಿಂಗ್ ಅಕೌಂಟಿನ ಐಟಮ್ಸ್ ಅನ್ನು ಮಾತ್ರ ಬರೆದ್ರೆ ಆಯಿತು. ಅಡ್ವರ್ಟೈಸ್ಮೆಂಟ್, ಇಂಟ್ರೆಸ್ಟ್ ಆನ್ ಲೋನ್, ಆಫೀಸ್ ಎಕ್ಸ್ಪೆನ್ಸಸ್ ಇದೆಲ್ಲ ಟ್ರೇಡಿಂಗ್ ಅಕೌಂಟ್ ಐಟಮ್ ಅಲ್ಲ. ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವುದು ಸಹ ಇಲ್ಲ. ಇಲ್ಲಿ ನೋಡಿ, ಇದು ಲೋನ್ ಟು ಸ್ಮಿತ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಟ್ 10%. ಅದು ಕೂಡ ನೀವು ಯಾವ ಕಾಲಮ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ನೋಡಬೇಕು. ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಕೊಟ್ಟರೆ ಅದು ನಮಗೆ ಅಸೆಟ್, ನಾವು ಕೊಟ್ಟದ್ದು ಲೋನ್ ಸ್ಮಿತಿಗೆ. ಸೊ ಕರೆಂಟ್ ಅಸೆಟ್ ಅಲ್ಲಿ ಬರ್ತದೆ ಅದು ಮತ್ತೆ ನೋಡುವ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತದ್ದು. ಈಗ ಅಡ್ಜಸ್ಟ್ಮೆಂಟ್ಗೆ ಬನ್ನಿ. ಸ್ಟಾಕ್ ವ್ಯಾಲ್ಯೂಡ್ ಅಟ್ 3,000 ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತ ಹೇಳಿದ್ದಾರೆ, ಅದನ್ನು ಬರೀರಿ. ಬೈ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ 3,000. ನಂತರ ಇನ್ನು ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕ್ಲಿಕ್ಕೆ ಉಂಟು. ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಬ್ಯಾಲೆನ್ಸ್ ಶೀಟಲ್ಲಿ ಬರೀಲಿಕ್ಕೆ ಉಂಟು, ಅದನ್ನು ಮತ್ತೆ ನೋಡುವ. ಕ್ಲೋಸಿಂಗ್ ಸ್ಟಾಕ್ ಹೇಳಿದ್ದಾರೆ 7,000 ಬರೀರಿ, ಅದನ್ನು ಇನ್ನರ್ ಕಾಲಮಲ್ಲಿ ಬರೀರಿ ಮಾತ್ರ. ಕ್ಲೋಸಿಂಗ್ ಸ್ಟಾಕ್ 7,000. ಇದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು, 4th ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾನು. ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್. ಹೇಗೆ ಫೈಂಡ್ ಔಟ್ ಮಾಡಿದ್ದು ನಾವು ಕಾಸ್ಟ್ ಪ್ರೈಸ್ ಅನ್ನು ಹೇಳಿದೆ ನಾನು. ಇದು ಸೆಲ್ಲಿಂಗ್ ಪ್ರೈಸ್ 10,000 ಲೆಸ್ ಪ್ರಾಫಿಟ್. ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡಿದಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ 20% ಪ್ರಾಫಿಟ್ ಅಂತ ಹೇಳಿ. ಸೊ 10,000 ಇಂಟು 20/100 ಆಗ 2,000 ಆಯಿತು. ಸೊ 10,000 ಮೈನಸ್ 2,000 ಆಗುವಾಗ ಅಮೌಂಟ್ ಎಷ್ಟು 8,000. ಸೊ 8,000 ಅನ್ನು ಆ್ಯಡ್ ಮಾಡಿ 7,000 ಪ್ಲಸ್ 8,000 ಅಂತ ಹೇಳಿದರೆ 15,000 ಆಯಿತು. ಈಗ ಟ್ರೇಡಿಂಗ್ ಅಕೌಂಟಿನ ಐಟಮ್ಸ್ ಎಲ್ಲ ಬರ್ದಾಯಿತು. ನಮಗೆ ಟೋಟಲ್ ಮಾಡೋದು ಟ್ರೇಡಿಂಗ್ ಅಕೌಂಟನ್ನು. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 86,500. ಬ್ಯಾಲೆನ್ಸಿಂಗ್ ಫಿಗರ್ ನೋಡಿ 52,000 ಬರ್ತದೆ. ದಿಸ್ ಈಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಟ್ರಾನ್ಸ್ಫರ್ ಇಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀರಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಅದನ್ನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ ಬರೀರಿ. ಬೈ ಟ್ರೇಡಿಂಗ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ 52,000. ಈಗ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್ಸ್ ಅನ್ನು ಬರೀತಾ ಹೋದ್ರೆ ಆಯಿತು. ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟಲ್ಲಿ, ಸ್ಟಾಕ್ ಟ್ರೇಡಿಂಗ್ ಅಕೌಂಟಲ್ಲಿ, ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟ್, ರಿಟರ್ನ್ಸ್ ಟ್ರೇಡಿಂಗ್ ಅಕೌಂಟ್, ವೇಜಸ್ ಟ್ರೇಡಿಂಗ್ ಅಕೌಂಟ್ ಗೊತ್ತು ನಿಮಗೆ. ಅಡ್ವರ್ಟೈಸ್ಮೆಂಟ್ ಎಲ್ಲಿ ಬರೀಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀರಿ ಅದನ್ನು. ಟು ಅಡ್ವರ್ಟೈಸ್ಮೆಂಟ್ 5,500. ಬೇರೆ ಯಾವುದಿದೆ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಟು ಸ್ಮಿತ್ ಯಾವ ಕಾಲಮಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾಲಮಲ್ಲಿ, ಅಂದರೆ ಇನ್ಕಮ್, ಇದು ಇಂಡೈರೆಕ್ಟ್ ಇನ್ಕಮ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರೀರಿ. ಇಂಟ್ರೆಸ್ಟ್ ಆನ್ ಲೋನ್ ಟು ಸ್ಮಿತ್ 300. ಇಲ್ಲಿ ಒಂದು ಇಂಪ್ಲಾಯ್ಡ್ ಅಡ್ಜಸ್ಟ್ಮೆಂಟ್ ಇದೆ ನಮಗೆ. ಲೋನ್ ಟು ಸ್ಮಿತ್ ಅಟ್ 10% ಆನ್ 1/4/2012. 1/4/2012ಗೆ ವರ್ಷದ ಬಿಗಿನಿಂಗಲ್ಲಿ 5,000 ಲೋನ್ ಕೊಟ್ಟಿದ್ದೇವೆ ಸ್ಮಿತ್ ಅಂತ ಹೇಳಿ ಹೇಳುವವನಿಗೆ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ ಇಲ್ಲಿ ಅವರು ಹೇಳಿದ್ದಾರೆ. ಇಂಪ್ಲಾಯ್ಡ್ ಅಡ್ಜಸ್ಟ್ಮೆಂಟ್ ಅದು ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳದಿದ್ರು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 5,000ಗೆ 10% ಆಗುವಾಗ ಎಷ್ಟಾಯಿತು, 500 ಆಯಿತು. 500ಅಲ್ಲಿ ಈಗ ಎಷ್ಟು ಇಂಟ್ರೆಸ್ಟ್ ಬಂದಿದೆ ನಮಗೆ, 300 ಬಂದಿದೆ. ಹಾಗಿದ್ರೆ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅದನ್ನು ಬರೀರಿ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಸ್ಮಿತ್ಸ್ ಲೋನ್ 5,000 ಇಂಟು 10/100 ಅಂದರೆ ಟೋಟಲ್ 500. ಅದರಲ್ಲಿ 300 ಬಂದಿದೆ, ಔಟ್ಸ್ಟ್ಯಾಂಡಿಂಗ್ 200. ಆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅನ್ನು ಇಲ್ಲಿ ಆ್ಯಡ್ ಮಾಡಿ ಟೋಟಲ್ ಅಮೌಂಟನ್ನು ಔಟರ್ ಕಾಲಮ್ಗೆ ಬರೀರಿ 500. ಓಕೆ, ನೆಕ್ಸ್ಟ್ ಯಾವುದು ಉಂಟು ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್
ಅದನ್ನು ಬರೀರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ 8050 ಟು ಆಫೀಸ್ ಎಕ್ಸ್ಪೆನ್ಸಸ್ 8050. ಅದಾದ ನಂತರ ಯಾವುದು ಉಂಟು ನೋಡಿ, ಲೋನ್ ಟು ಸ್ಮಿತ್ ಬ್ಯಾಲೆನ್ಸ್ ಶೀಟ್ ಐಟಮ್ ಕರೆಂಟ್ ಅಸೆಟ್ ಅಲ್ಲಿ ಬರೀಬೇಕು. ಇನ್ವೆಸ್ಟ್ಮೆಂಟ್, ಬಿಲ್ಸ್ ರಿಸಿವೇಬಲ್, ಪೇಯಬಲ್, ಸನ್ರಿ ಡೆಟರ್ಸ್, ಕ್ರೆಡಿಟರ್ಸ್ ಇದೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಗೊತ್ತು ನಿಮಗೆ. ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮೆಷಿನರಿ, ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಗಳು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂಥದ್ದನ್ನು ಬರೀರಿ. ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಬರುವಂಥದ್ದು ಕ್ಲೋಸಿಂಗ್ ಸ್ಟಾಕ್. ಅಲಾಯ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2500 ಅದನ್ನು ಬರೀರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2500 ಬರ್ತಾಯಿತು. ನಂತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರೀರಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 80 ರೂಪೀಸ್. ಇದಾದ ನಂತರ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಸ್ಟಾಕ್ ವ್ಯಾಲ್ಯೂಡ್ ಅಟ್ 3000 ಡಿಸ್ಟ್ರಾಯ್ಡ್ ಬೈ ಫೈರ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ಅಡ್ಮಿಟೆಡ್ ದ ಕ್ಲೇಮ್ ಫಾರ್ ₹2000. ಸೊ ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಎಷ್ಟು ಅಂತ ನೋಡಿ, ಅದನ್ನು ಇಲ್ಲಿ ಬರೀರಿ. ಟು ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ 3000 ಅಲ್ಲಿ 2000 ಇನ್ಶೂರೆನ್ಸ್ ಕಂಪನಿ ಕೊಟ್ಟರೆ 1000 ಇಸ್ ದ ಆಕ್ಚುಯಲ್ ಲಾಸ್. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರೀರಿ. ಅದಾದ ನಂತರ ಇಲ್ಲಿ ಹೇಳ್ತಾರೆ ನೋಡಿ, an amount of ₹10,000 included in sales represents goods sent on sale or return basis. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವುದಿಲ್ಲ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಿಗೆ ಹೋಗಿ. ರೈಟ್ ಆಫ್ ₹500 ಆಸ್ ಬ್ಯಾಡ್ ಡೆಟ್ಸ್ ಆ್ಯಂಡ್ ₹30 ಆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅದನ್ನು ಬರೀರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟು ಬ್ಯಾಡ್ ಡೆಟ್ಸ್ 500 ಟು ನ್ಯೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 30 ಟೋಟಲ್ ಮಾಡಿ ಔಟರ್ ಕಾಲಮಿಗೆ ಹಾಕೋದು 530. ಇದಾದ ನಂತರ ಇನ್ನು ನೋಡಿ ಹೇಳ್ತಾರೆ, ಮ್ಯಾನೇಜರ್ ಈಸ್ ಎಂಟೈಟಲ್ ಟು ಎ ಕಮಿಷನ್ ಆಫ್ 10% ಆನ್ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತೇಳಿ ಹೇಳಿದ್ದಾರೆ. ಈಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂಥ ಎಲ್ಲ ಐಟಮ್ಸನ್ನು ಬರೆದಿದ್ದೇವೆ. ಒಂದೇ ಒಂದು ಐಟಮ್ ಬರೀಲಿಕ್ಕೆ ಬಾಕಿ ಇರುವಂಥದ್ದು ಮ್ಯಾನೇಜರ್ಸ್ ಕಮಿಷನ್. ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಕ್ಯಾಲ್ಕುಲೇಟರ್ ತೆಗೀರಿ. ಈ ಕ್ರೆಡಿಟ್ ಸೈಡ್ ಟೋಟಲ್ ನೋಡಿ. ಟೋಟಲ್ ನೋಡುವಾಗ 52,580 ಬರ್ತದೆ. ಈ ಟೋಟಲಿಂದ ಈ ಡೆಬಿಟ್ ಸೈಡಲ್ಲಿ ಬರ್ತಾ ಈ ಐಟಮ್ಸನ್ನೆಲ್ಲ ಲೆಸ್ ಮಾಡಬೇಕು. 8,050, 5,500, 2,500, 1,000 ಮತ್ತು ಇನ್ನೊಂದು ಯಾವುದು 530. ಇದನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕಾದದ್ದು. ಇದೀಗ ಫೈನಲ್ ಆನ್ಸರ್ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಇದು ಲೆಸ್ ಮಾಡಲಿಕ್ಕಿಲ್ಲ, ಇದು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಈಗ ಮ್ಯಾನೇಜರ್ಸ್ ಕಮಿಷನನ್ನು ಬಿಟ್ಟು ಉಳಿದ ಎಲ್ಲ ಐಟಮ್ಸ್ ಬರ್ದಾದ ಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಅಂತ ನೋಡೋದು. 52,580ಇಂದ ಇಷ್ಟು ಐಟಮನ್ನು ಲೆಸ್ ಮಾಡಬೇಕು, ಎಕ್ಸ್ಕ್ಲೂಡಿಂಗ್ ಮ್ಯಾನೇಜರ್ಸ್ ಕಮಿಷನ್. ಇದನ್ನು ಬರ್ದಾಗಲಿಲ್ಲ ಈಗ ನಮಗೆ, ಇಲ್ಲಿವರೆಗೆ ಮಾತ್ರ ಬರ್ದಾಗಿದೆ ಅಷ್ಟೇ. ಅಷ್ಟನ್ನು ಲೆಸ್ ಮಾಡುವಾಗ ನಿಮಗೆ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಸಿಗ್ತದೆ. ಈ 35,000 ಸಿಗ್ತದೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್. ವೆರಿಫೈ ಮಾಡಿ ನೋಡಿ ನಿಮ್ಮ ಕ್ಯಾಲ್ಕುಲೇಟರ್ ತೆಗೆದು. 52,580 ಮೈನಸ್ 8,050 ಮೈನಸ್ 5,500 ಮೈನಸ್ 2,500 ಮೈನಸ್ 1,000 ಮೈನಸ್ 530 ಮಾಡುವಾಗ ನಿಮಗೆ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಸಿಗ್ತದೆ 35,000 ಸಿಗ್ತದೆ. ಇಂಟು 10/100 ಮಾಡಿ. ಮ್ಯಾನೇಜರ್ ಈಸ್ ಎಂಟೈಟಲ್ ಟು ಎ ಕಮಿಷನ್ ಅಟ್ ದ ರೇಟ್ ಆಫ್ 10% ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ರೇಟ್ ಡಿವೈಡೆಡ್ ಬೈ 100 3,500 ಬರ್ತದೆ ನಿಮಗೆ. ಅದನ್ನು ಬರೀರಿ ಔಟರ್ ಕಾಲಮಿಗೆ. ಈಗ ಟೋಟಲ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು 52,580 52,580 ಬ್ಯಾಲೆನ್ಸಿಂಗ್ ಫಿಗರ್ ನೋಡಿ 31,500 ಬರ್ತದೆ. ದಟ್ ಈಸ್ ದ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು. Then prepare the balance sheet. On the liability side, first take capital. Capital ಹೇಳಿದ್ದಾರೆ ಎಷ್ಟು ಅಂತ ಹೇಳಿ 50,000. ಕ್ಯಾಪಿಟಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಆ್ಯಡ್ ಮಾಡಬೇಕು ನೀವು. ಆ್ಯಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆ್ಯಡ್ ನೆಟ್ ಪ್ರಾಫಿಟ್, ಲೆಸ್ ಡ್ರಾಯಿಂಗ್ಸ್. ಹಾಗೆಯೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಲೆಸ್ ಮಾಡಿ ಔಟರ್ ಕಾಲಮಿಗೆ 80,920 ಬರ್ತದೆ. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇಲ್ಲ, ಕರೆಂಟ್ ಲಯಬಿಲಿಟೀಸ್ ಇದೆ, ಅದನ್ನೆಲ್ಲ ಬರೀರಿ. ಯಾವುದೆಲ್ಲ ಇದೆ ಇದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಹುಡುಕಬೇಕು ನೀವು ಕ್ವಶನ್ ಅಲ್ಲಿ. ಬಿಲ್ಸ್ ಪೇಯಬಲ್ ಇದೆ 2,500, ಸನ್ರಿ ಕ್ರೆಡಿಟರ್ಸ್ ಇದೆ 16,800, ಅದನ್ನು ಬರೀರಿ. ನಂತರ ಯಾವುದಿದೆ ನೋಡಿ, ಬೇರೆ ಯಾವುದು ಇದೆ ಅಂತ ಹೇಳಿ ನೋಡಬೇಕು ನೀವು. ಇನ್ನು ಇರುವಂಥದ್ದು ಇದು ಐಟಮ್ ನೋಡಿ, ಮ್ಯಾನೇಜರ್ಸ್ ಕಮಿಷನ್ ಔಟ್ಸ್ಟ್ಯಾಂಡಿಂಗ್, ಅದನ್ನು ಬರೀರಿ. ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ಸ್ ಕಮಿಷನ್ 3,500 ಟು ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ಸ್ ಕಮಿಷನ್ 3,500 ಬರೀರಿ. ನಂತರ ಅಸೆಟ್ ಸೈಡಿಗೆ ಬನ್ನಿ. ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್. ಯಾವುದೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಉಂಟು ಹುಡುಕಿ ಇಲ್ಲಿ.
ಯಾವುದೆಲ್ಲ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಇದೆ, ಬರೀರಿ ಅದನ್ನು 55,000. ಮೆಷಿನರಿ ಇದೆ 4,500. ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಇದೆ 2,500. ಅದನ್ನೆಲ್ಲ ಬರೀ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ, ಕೊಟ್ಟ ಅಮೌಂಟನ್ನು ಬರೆಯೋದು. ಇನ್ವೆಸ್ಟ್ಮೆಂಟ್ 3,000 ಬರೆಯೋದು, ಕರೆಂಟ್ ಅಸೆಟ್ ತಗೊಳ್ಳೋದು. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 7,000. ಈ 7,000ಗೆ ಈಗ ಇದನ್ನು ಆ್ಯಡ್ ಮಾಡಬೇಕು ನೋಡಿ. ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ 8,000 ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಬರೀರಿ 15,000. ಡೆಟರ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಡೆಟರ್ಸ್ ಬರೀರಿ. ಡೆಟರ್ಸ್ ಅಮೌಂಟ್ ಇಸ್ 20,000. 20,000 ಇಂದ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ 10,000 ಅನ್ನು ಲೆಸ್ ಮಾಡಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅನ್ನು ಲೆಸ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಂಥ ಬ್ಯಾಡ್ ಡೆಟ್ಸ್ ಮತ್ತು ನ್ಯೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನು ಲೆಸ್ ಮಾಡಿ. ನೆಟ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀರಿ. ನೆಟ್ ಅಮೌಂಟ್ 9,470 ಆಗ್ತದೆ. ದೆನ್ ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟದ್ದು ಲೋನ್ ಟು ಸ್ಮಿತ್, ಇಲ್ಲಿ ಡೆಬಿಟ್ ಸೈಡಲ್ಲಿ ಕೊಟ್ಟದ್ದು, ಅದು ಅಸೆಟ್, ಆದ್ದರಿಂದ ಅಸೆಟ್ ಸೈಡಲ್ಲಿ ಕರೆಂಟ್ ಅಸೆಟಲ್ಲಿ ಬರೀಬೇಕು. ಲೋನ್ ಟು ಸ್ಮಿತ್ 5,000. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, ಇಲ್ಲಿ ಬರ್ತಿದ್ದೇವೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 200, ಅದನ್ನು ಆ್ಯಡ್ ಮಾಡಿ ಟೋಟಲ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀರಿ. ನಂತರ ಬಿಲ್ಸ್ ರಿಸೀವೇಬಲ್ ಇದೆ, ಅಸೆಟ್ ಅದು, ಕರೆಂಟ್ ಅಸೆಟ್ ಅದು. ಬಿಲ್ಸ್ ರಿಸೀವೇಬಲ್ 3,500, ಅದನ್ನು ಬರೀರಿ. ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಆ ಅಮೌಂಟನ್ನು ಬರೀರಿ. ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಇದ್ದಂಥದ್ದು ನೋಡಬೇಕು ನೀವು. ಕ್ಲೋಸಿಂಗ್ ಸ್ಟಾಕ್ ಬರೀಬೇಕು ಇಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಆಗ ಹೇಳಿದ್ನ ನಾನು, ನನಗೆ ನೆನಪಿಲ್ಲ. ಕ್ಲೋಸಿಂಗ್ ಸ್ಟಾಕಿಗೆ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನು ಆ್ಯಡ್ ಮಾಡಬೇಕು. ಟೋಟಲ್ ಅಮೌಂಟನ್ನು ಔಟರ್ ಕಾಲಮಿಗೆ ಹಾಕಬೇಕು. ಕ್ಲೋಸಿಂಗ್ ಸ್ಟಾಕ್ ಬರ್ತದೆ ಕರೆಂಟ್ ಅಸೆಟಲ್ಲಿ. ನಂತರ ಯಾವುದಿದೆ ನೋಡಿ, ಎಲ್ಲ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಹೇಳಿ ಆಯಿತು. ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಇದೆ, ಅದನ್ನು ಬರೀರಿ. ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಎಷ್ಟು ಡ್ಯೂ? 2,000. ಇನ್ಶೂರರ್ ಅಥವಾ ಇನ್ಶೂರೆನ್ಸ್ ಕಂಪನಿ. ಅಡ್ಜಸ್ಟ್ಮೆಂಟನ್ನು ನೋಡ್ತಾ ಹೋಗುದು. ಮತ್ತು ಇದನ್ನು ಹೇಳಿ ಆಯಿತು. ಸೇಲ್ಸಿಂದ ಲೆಸ್ ಮಾಡಬೇಕು, ಡೆಟರ್ಸಿಂದ ಲೆಸ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕಿಗೆ ಕಾಸ್ಟ್ ಪ್ರೈಸನ್ನು ಆ್ಯಡ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ. ಬ್ಯಾಡ್ ಡೆಟ್ಸಿನ ಬಗ್ಗೆ ಹೇಳಿ ಆಯಿತು. ಮ್ಯಾನೇಜರ್ಸ್ ಕಮಿಷನ್ ಅನ್ನೋ ಬಗ್ಗೆ ಸಹ ಹೇಳಿ ಆಯಿತು. ಎಲ್ಲ ಐಟಮ್ಸ್ ಬರ್ತಾಯಿತು. ಈಗ ಟೋಟಲ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಶೀಟನ್ನು. ಬ್ಯಾಲೆನ್ಸ್ ಶೀಟ್ ಟೋಟಲ್ 1,03,720 ಬರ್ತದೆ. I hope all of you have understood how to deal with adjustments like calculation of manager's commission based upon net profits and how to deal with goods sent on sale or return basis treated as actual sales. Thank you students. Thank you so much.